ಜನಗಣತಿಯ ವರದಿ ಅವೈಜ್ಞಾನಿಕ ವರದಿ, ಇದನ್ನ ನಾವು ಒಪ್ಪೋದಿಲ್ಲ. ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದು ಈ ವರದಿಯಲ್ಲಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಜಾತಿ ಗಣತಿಯ ವಿಚಾರವಾಗಿ ಕಿಡಿಕಾರಿದ್ದಾರೆ. ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ವರದಿ ಚರ್ಚೆ ಆಗುತ್ತೆ, ಚರ್ಚೆಗೆ ಬರಲಿ, ಆಮೇಲೆ ನೋಡೋಣ ಮುಂದೆ ಏನು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತಾಡ್ತಾನೆ. ಸರ್, ಈಗ ಜಾತಿ ಜನಗಣತಿಯ ವರದಿ ಇವತ್ತು ಬಹಿರಂಗ ಆಗುವ ಸಾಧ್ಯತೆಗಳಿದೆ. ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅಂತ ಜಾತಿ ಜನಗಣತಿ. ಸಿದ್ದರಾಮಯ್ಯನವರು ಈ ಜಾತಿಗಣತಿ ಹೆಸರಲ್ಲಿ ಜಾತಿಗಳ ಮಧ್ಯೆ ಕಂದಕವನ್ನ ಉಂಟು ಮಾಡ್ತಾ ಇದ್ದಾರೆ. ಅವರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಸಮೀಕ್ಷೆಗಳು ಸರಿಯಾಗಿಲ್ಲ ಅಂತ ಹೇಳಿ ಈಗಾಗಲೇ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಇತರ ಹಲವಾರು ಸಮುದಾಯಗಳು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟಾದ್ರೂ ಕೂಡ ಇವರು ಹಠ ಹಿಡಿದು ಮಾಡ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಯಾವುದೋ ರಾಜಕೀಯ, ಇದು ಸಿದ್ದರಾಮಯ್ಯ ಹೇಳಿ ಮಾಡಿಸಿರುವಂತ ವರದಿ. ಇದರಲ್ಲಿ ಸಿದ್ದರಾಮಯ್ಯ ಏನ್ ಹೇಳಿದಾನೋ ಅದನ್ನೇ ಬಂದಿದೆ ವರದಿಯಲ್ಲಿ ಅಷ್ಟೇ. ಅದರಿಂದ ಇದರಲ್ಲಿ ವಿಶೇಷತೆ ಏನಿಲ್ಲ. ಕಾಂಗ್ರೆಸ್ಗೆ ಏನ್ ಬೇಕೋ ಅದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಪ್ರಭಾವಿ ನಾಯಕರಾಗಿ ತಾವು ಎರಡೂ ಸಮುದಾಯದಲ್ಲಿ ಎರಡೂ ಪಕ್ಷಗಳಲ್ಲಿ ಪಕ್ಷಾತೀತವಾಗಿರತಕ್ಕಂಥ ನಾಯಕರಿಗೆ ತಾವು ಏನ್ ಹೇಳ್ತೀರಿ ಅಂತ? ಇಲ್ಲ, ಇದು ನೋಡಿ, ಸಮೀಕ್ಷೆ ಇವಾಗ ಜಾತಿ ಗಣತಿಗೆ ನಾವೇನು ವಿರೋಧ ಇಲ್ಲ. ಸಮೀಕ್ಷೆ ಸರಿಯಾಗಿ ಆಗ್ಬೇಕು, ನ್ಯಾಯ ಸಿಗಬೇಕು ಎಲ್ಲರಿಗೂ. ಅದು ಇವ್ರಿಗೆ ಯಾವ್ದು ಬೇಕು ಜಾತಿಗಳು ಆ ಜಾತಿಗಳಿಗೆ ಪ್ರಿಫರೆನ್ಸ್ ಕೊಡೋದು, ಕೆಲವು ಜಾತಿಗಳನ್ನ ತುಳಿಯುವಂಥದ್ದು ಇದು ಸರಿಯಲ್ಲ. ಅದಕ್ಕೋಸ್ಕರ ಈ ಮತ್ತೊಮ್ಮೆ ಸೈಂಟಿಫಿಕ್ ಆಗಿ ಈ ಜಾತಿ ಗಣತಿಯನ್ನ ಮಾಡಬೇಕು. ಇದಿಷ್ಟು ಕೂಡ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಅವ್ರು ಹೇಳುವಂತೆ ಇದೊಂದು ಅವೈಜ್ಞಾನಿಕವಾಗಿದೆ, ಹೀಗಾಗಿ ಮತ್ತೆ ಸೈಂಟಿಫಿಕ್ ಆಗಿ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಜೊತೆಗೆ ಇದೊಂದು ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಒಂದು ಜಾತಿ ಗಣತಿ ವರದಿಯಾಗಿದೆ, ಹಾಗಾಗಿ ಇದಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಕೊಡುವಂತದ್ದಿಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ನೋಡೋಣ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗತ್ತಾ ಅನ್ನೋದನ್ನ. ಒಂದು ವೇಳೆ ಚರ್ಚೆ ಆಗಿದ್ದೇ ಆದ್ರೆ, ಮುಂದೆ ಅದರ ಅಂಕಿಅಂಶಗಳು ಬಹಿರಂಗ ಆಗಿದ್ದೇ ಆದ್ರೆ ಮತ್ತೆ ಪಕ್ಷಾತೀತವಾಗಿ ಕೂಡ ಒಕ್ಕಲಿಗ ಮತ್ತೆ ಲಿಂಗಾಯತ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ತೆರೆಮರೆಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ನೋಡೋಣ ಈ ಜಾತಿ ಜನಗಣತಿಯ ವರದಿಯ ಬಿಸಿ ಮುಖ್ಯಮಂತ್ರಿ ಅವರಿಗೆ ಮತ್ತೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾತಿ ಜನಗಣತಿಯ ವರದಿ ಅವೈಜ್ಞಾನಿಕ ವರದಿ, ಇದನ್ನ ನಾವು ಒಪ್ಪೋದಿಲ್ಲ. ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದು ಈ ವರದಿಯಲ್ಲಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಜಾತಿ ಗಣತಿಯ ವಿಚಾರವಾಗಿ ಕಿಡಿಕಾರಿದ್ದಾರೆ. ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ವರದಿ ಚರ್ಚೆ ಆಗುತ್ತೆ, ಚರ್ಚೆಗೆ ಬರಲಿ, ಆಮೇಲೆ ನೋಡೋಣ ಮುಂದೆ ಏನು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತಾಡ್ತಾನೆ. ಸರ್, ಈಗ ಜಾತಿ ಜನಗಣತಿಯ ವರದಿ ಇವತ್ತು ಬಹಿರಂಗ ಆಗುವ ಸಾಧ್ಯತೆಗಳಿದೆ. ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅಂತ ಜಾತಿ ಜನಗಣತಿ. ಸಿದ್ದರಾಮಯ್ಯನವರು ಈ ಜಾತಿಗಣತಿ ಹೆಸರಲ್ಲಿ ಜಾತಿಗಳ ಮಧ್ಯೆ ಕಂದಕವನ್ನ ಉಂಟು ಮಾಡ್ತಾ ಇದ್ದಾರೆ. ಅವರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಸಮೀಕ್ಷೆಗಳು ಸರಿಯಾಗಿಲ್ಲ ಅಂತ ಹೇಳಿ ಈಗಾಗಲೇ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಇತರ ಹಲವಾರು ಸಮುದಾಯಗಳು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟಾದ್ರೂ ಕೂಡ ಇವರು ಹಠ ಹಿಡಿದು ಮಾಡ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಯಾವುದೋ ರಾಜಕೀಯ, ಇದು ಸಿದ್ದರಾಮಯ್ಯ ಹೇಳಿ ಮಾಡಿಸಿರುವಂತ ವರದಿ. ಇದರಲ್ಲಿ ಸಿದ್ದರಾಮಯ್ಯ ಏನ್ ಹೇಳಿದಾನೋ ಅದನ್ನೇ ಬಂದಿದೆ ವರದಿಯಲ್ಲಿ ಅಷ್ಟೇ. ಅದರಿಂದ ಇದರಲ್ಲಿ ವಿಶೇಷತೆ ಏನಿಲ್ಲ. ಕಾಂಗ್ರೆಸ್ಗೆ ಏನ್ ಬೇಕೋ ಅದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಪ್ರಭಾವಿ ನಾಯಕರಾಗಿ ತಾವು ಎರಡೂ ಸಮುದಾಯದಲ್ಲಿ ಎರಡೂ ಪಕ್ಷಗಳಲ್ಲಿ ಪಕ್ಷಾತೀತವಾಗಿರತಕ್ಕಂಥ ನಾಯಕರಿಗೆ ತಾವು ಏನ್ ಹೇಳ್ತೀರಿ ಅಂತ? ಇಲ್ಲ, ಇದು ನೋಡಿ, ಸಮೀಕ್ಷೆ ಇವಾಗ ಜಾತಿ ಗಣತಿಗೆ ನಾವೇನು ವಿರೋಧ ಇಲ್ಲ. ಸಮೀಕ್ಷೆ ಸರಿಯಾಗಿ ಆಗ್ಬೇಕು, ನ್ಯಾಯ ಸಿಗಬೇಕು ಎಲ್ಲರಿಗೂ. ಅದು ಇವ್ರಿಗೆ ಯಾವ್ದು ಬೇಕು ಜಾತಿಗಳು ಆ ಜಾತಿಗಳಿಗೆ ಪ್ರಿಫರೆನ್ಸ್ ಕೊಡೋದು, ಕೆಲವು ಜಾತಿಗಳನ್ನ ತುಳಿಯುವಂಥದ್ದು ಇದು ಸರಿಯಲ್ಲ. ಅದಕ್ಕೋಸ್ಕರ ಈ ಮತ್ತೊಮ್ಮೆ ಸೈಂಟಿಫಿಕ್ ಆಗಿ ಈ ಜಾತಿ ಗಣತಿಯನ್ನ ಮಾಡಬೇಕು. ಇದಿಷ್ಟು ಕೂಡ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಅವ್ರು ಹೇಳುವಂತೆ ಇದೊಂದು ಅವೈಜ್ಞಾನಿಕವಾಗಿದೆ, ಹೀಗಾಗಿ ಮತ್ತೆ ಸೈಂಟಿಫಿಕ್ ಆಗಿ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಜೊತೆಗೆ ಇದೊಂದು ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಒಂದು ಜಾತಿ ಗಣತಿ ವರದಿಯಾಗಿದೆ, ಹಾಗಾಗಿ ಇದಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಕೊಡುವಂತದ್ದಿಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ನೋಡೋಣ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗತ್ತಾ ಅನ್ನೋದನ್ನ. ಒಂದು ವೇಳೆ ಚರ್ಚೆ ಆಗಿದ್ದೇ ಆದ್ರೆ, ಮುಂದೆ ಅದರ ಅಂಕಿಅಂಶಗಳು ಬಹಿರಂಗ ಆಗಿದ್ದೇ ಆದ್ರೆ ಮತ್ತೆ ಪಕ್ಷಾತೀತವಾಗಿ ಕೂಡ ಒಕ್ಕಲಿಗ ಮತ್ತೆ ಲಿಂಗಾಯತ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ತೆರೆಮರೆಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ನೋಡೋಣ ಈ ಜಾತಿ ಜನಗಣತಿಯ ವರದಿಯ ಬಿಸಿ ಮುಖ್ಯಮಂತ್ರಿ
ಅವರಿಗೆ ಮತ್ತೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಜಾತಿ ಜನಗಣತಿಯ ವರದಿ ಅವೈಜ್ಞಾನಿಕ ವರದಿ, ಇದನ್ನ ನಾವು ಒಪ್ಪೋದಿಲ್ಲ. ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದು ಈ ವರದಿಯಲ್ಲಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಜಾತಿ ಗಣತಿಯ ವಿಚಾರವಾಗಿ ಕಿಡಿಕಾರಿದ್ದಾರೆ. ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ವರದಿ ಚರ್ಚೆ ಆಗುತ್ತೆ, ಚರ್ಚೆಗೆ ಬರಲಿ, ಆಮೇಲೆ ನೋಡೋಣ ಮುಂದೆ ಏನು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಆರ್ ಅಶೋಕ್ ಅವರು ಮಾತಾಡ್ತಾನೆ. ಸರ್, ಈಗ ಜಾತಿ ಜನಗಣತಿಯ ವರದಿ ಇವತ್ತು ಬಹಿರಂಗ ಆಗುವ ಸಾಧ್ಯತೆಗಳಿದೆ. ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅಂತ ಜಾತಿ ಜನಗಣತಿ. ಸಿದ್ದರಾಮಯ್ಯನವರು ಈ ಜಾತಿಗಣತಿ ಹೆಸರಲ್ಲಿ ಜಾತಿಗಳ ಮಧ್ಯೆ ಕಂದಕವನ್ನ ಉಂಟು ಮಾಡ್ತಾ ಇದ್ದಾರೆ. ಅವರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಸಮೀಕ್ಷೆಗಳು ಸರಿಯಾಗಿಲ್ಲ ಅಂತ ಹೇಳಿ ಈಗಾಗಲೇ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಇತರ ಹಲವಾರು ಸಮುದಾಯಗಳು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟಾದ್ರೂ ಕೂಡ ಇವರು ಹಠ ಹಿಡಿದು ಮಾಡ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಯಾವುದೋ ರಾಜಕೀಯ, ಇದು ಸಿದ್ದರಾಮಯ್ಯ ಹೇಳಿ ಮಾಡಿಸಿರುವಂತ ವರದಿ. ಇದರಲ್ಲಿ ಸಿದ್ದರಾಮಯ್ಯ ಏನ್ ಹೇಳಿದಾನೋ ಅದನ್ನೇ ಬಂದಿದೆ ವರದಿಯಲ್ಲಿ ಅಷ್ಟೇ. ಅದರಿಂದ ಇದರಲ್ಲಿ ವಿಶೇಷತೆ ಏನಿಲ್ಲ. ಕಾಂಗ್ರೆಸ್ಗೆ ಏನ್ ಬೇಕೋ ಅದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಪ್ರಭಾವಿ ನಾಯಕರಾಗಿ ತಾವು ಎರಡು ಸಮುದಾಯದಲ್ಲಿ ಎರಡೂ ಪಕ್ಷಗಳಲ್ಲಿ ಪಕ್ಷಾತೀತವಾಗಿರತಕ್ಕಂಥ ನಾಯಕರಿಗೆ ತಾವು ಏನ್ ಹೇಳ್ತೀರಿ ಅಂತ? ಇಲ್ಲ, ಇದು ನೋಡಿ, ಸಮೀಕ್ಷೆ ಇವಾಗ ಜಾತಿ ಗಣತಿಗೆ ನಾವೇನು ವಿರೋಧ ಇಲ್ಲ. ಸಮೀಕ್ಷೆ ಸರಿಯಾಗಿ ಆಗ್ಬೇಕು, ನ್ಯಾಯ ಸಿಗಬೇಕು ಎಲ್ಲರಿಗೂ. ಅದು ಇವ್ರಿಗೆ ಯಾವ್ದು ಬೇಕು ಜಾತಿಗಳು ಆ ಜಾತಿಗಳಿಗೆ ಪ್ರಿಫರೆನ್ಸ್ ಕೊಡೋದು, ಕೆಲವು ಜಾತಿಗಳನ್ನ ತುಳಿಯುವಂಥದ್ದು ಇದು ಸರಿಯಲ್ಲ. ಅದಕ್ಕೋಸ್ಕರ ಈ ಮತ್ತೊಮ್ಮೆ ಸೈಂಟಿಫಿಕ್ ಆಗಿ ಈ ಜಾತಿ ಗಣತಿಯನ್ನ ಮಾಡಬೇಕು. ಇದಿಷ್ಟು ಕೂಡ ನಾವು ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಮತ್ತು ಅವ್ರು ಹೇಳುವಂತೆ ಇದೊಂದು ಅವೈಜ್ಞಾನಿಕವಾಗಿದೆ. ಹೀಗಾಗಿ ಮತ್ತೆ ಸೈಂಟಿಫಿಕ್ ಆಗಿ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಜೊತೆಗೆ ಇದೊಂದು ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಒಂದು ಜಾತಿ ಗಣತಿ ವರದಿಯಾಗಿದೆ. ಹಾಗಾಗಿ ಇದಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಕೊಡುವಂತದ್ದಿಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ನೋಡೋಣ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತಾ ಅನ್ನೋದನ್ನ. ಒಂದು ವೇಳೆ ಚರ್ಚೆ ಆಗಿದ್ದೇ ಆದ್ರೆ, ಮುಂದೆ ಅದರ ಅಂಕಿಅಂಶಗಳು ಬಹಿರಂಗ ಆಗಿದ್ದೇ ಆದ್ರೆ ಮತ್ತೆ ಪಕ್ಷಾತೀತವಾಗಿ ಕೂಡ ಒಕ್ಕಲಿಗ ಮತ್ತೆ ಲಿಂಗಾಯತ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ತೆರೆಮರೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ನೋಡೋಣ ಈ ಜಾತಿ ಜನಗಣತಿಯ ವರದಿಯ ಬಿಸಿ ಮುಖ್ಯಮಂತ್ರಿ ಅವರಿಗೆ ಮತ್ತೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಜಾತಿ ಜನಗಣತಿಯ ವರದಿ ಅವೈಜ್ಞಾನಿಕ ವರದಿ, ಇದನ್ನ ನಾವು ಒಪ್ಪೋದಿಲ್ಲ. ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದು ಈ ವರದಿಯಲ್ಲಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಜಾತಿ ಗಣತಿಯ ವಿಚಾರವಾಗಿ ಕಿಡಿಕಾರಿದ್ದಾರೆ. ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ವರದಿ ಚರ್ಚೆ ಆಗುತ್ತೆ, ಚರ್ಚೆಗೆ ಬರಲಿ, ಆಮೇಲೆ ನೋಡೋಣ ಮುಂದೆ ಏನು ಅಂತ ಆರ್ ಅಶೋಕ್ ಹೇಳಿದ್ದಾರೆ.